ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ITRSನಲ್ಲಿ 2025 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ 5 ಮಾರ್ಕ್ಸಿಗೆ ಕೇಳಿರುವಂಥ ಡಿಪ್ರಿಸಿಯೇಷನ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ: ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಕಂಪ್ಯೂಟ್ ದ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2024-25. ಒಂದಷ್ಟು ಅಸೆಟ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ: ಕಂಪ್ಯೂಟರ್, ಟೈಪ್ ರೈಟರ್, ಫರ್ನಿಚರ್, ಆಫೀಸ್ ಬಿಲ್ಡಿಂಗ್, ಸ್ಟಾಫ್ ಕ್ವಾರ್ಟರ್ಸ್. ದೆನ್ ಅಗೇನ್ ಪರ್ಚೇಸ್ ಆಫ್ ನ್ಯೂ ಕಂಪ್ಯೂಟರ್ ಅಂತ ಕೊಟ್ಟಿದ್ದಾರೆ, ಅದು ಕಂಪ್ಯೂಟರಲ್ಲೇ ನೀವು ಅಡ್ಜಸ್ಟ್ ಮಾಡಬೇಕು. ಸೋಲ್ಡ್ ಆಫ್ ಆಫೀಸ್ ಬಿಲ್ಡಿಂಗ್ ಅಂತ ಕೊಟ್ಟಿದ್ದಾರೆ, ಅದನ್ನು ಆಫೀಸ್ ಬಿಲ್ಡಿಂಗಿಗೆ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಒಟ್ಟು 5 ಅಸೆಟ್ಗಳನ್ನು ಕೊಟ್ಟಿದ್ದಾರೆ. ನೀವು 1 by 1 ಬೇಕಾದರೂ ಬರ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ಬೋದು. ಇಲ್ಲಾಂದರೆ ಪರ್ಟಿಕ್ಯುಲರ್ಸ್ ಅಂತ ಬರ್ಕೊಂಡು 5 ಅಮೌಂಟ್ ಕಾಲಮ್, ಕಂಪ್ಯೂಟರ್ಗೆ ಒಂದು, ಟೈಪ್ ರೈಟರ್, ಫರ್ನಿಚರ್, ಆಫೀಸ್ ಬಿಲ್ಡಿಂಗ್, ಸ್ಟಾಫ್ ಕ್ವಾರ್ಟರ್ಸ್, ಹಾಗೆ ಬೇಕಾದರೂ ಮಾಡ್ಬೋದು. ಬಟ್ ಹಾಗೆ ಮಾಡೋದು ಅಂತಂದರೆ ನಿಮಗೆ ಅಮೌಂಟ್ ಕಾಲಮಿಗೆ ಸ್ಪೇಸ್ ಕಮ್ಮಿ ಆಗುತ್ತೆ. ಸೊ ನಾನಿಲ್ಲಿ 1 by 1 ಬರ್ಕೊಂಡಿದ್ದೀನಿ. ಫಾರ್ಮೆಟನ್ನು ಆಲ್ರೆಡಿ ಬರ್ಕೊಂಡಿದ್ದೀನಿ, ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ. ಫಸ್ಟ್ ಕೊಟ್ಟಿರುವಂಥ ಅಸೆಟ್ ಕಂಪ್ಯೂಟರನ್ನು ಬರ್ಕೊಂಡಿದ್ದೀನಿ. ಆ್ಯಸ್ ಯೂಶುವಲ್ ನಾವು ಹೇಗೆ ಮಾಡ್ತೀವಿ, ಫಸ್ಟು ರಿಟರ್ನ್ ಡೌನ್ ವ್ಯಾಲ್ಯೂ ಬರ್ಕೊಳ್ಬೇಕು, ಪರ್ಚೇಸನ್ನು ಆ್ಯಡ್ ಮಾಡಬೇಕು, ಸೇಲ್ಸನ್ನು ಲೆಸ್ ಮಾಡಬೇಕು. ಇನ್ಶೂರೆನ್ಸ್ ಕ್ಲೈಮ್ ಏನಾದರೂ ಸಿಕ್ಕಿದ್ರೆ, ಇನ್ಶೂರೆನ್ಸ್ ಕ್ಲೈಮ್ ಯಾವಾಗ ಸಿಗುತ್ತೆ, ನಮ್ಮ ಹತ್ರ ಇರುವಂಥ ಅಸೆಟ್ ಡ್ಯಾಮೇಜ್ ಆದರೆ ಮಾತ್ರ ಇನ್ಶೂರೆನ್ಸ್ ಕ್ಲೈಮ್ ಸಿಗುತ್ತೆ. ಇನ್ಶೂರೆನ್ಸ್ ಕ್ಲೈಮನ್ನು ಲೆಸ್ ಮಾಡಬೇಕು. ದೆನ್ ಡಿಪ್ರಿಸಿಯೇಷನನ್ನು ಲೆಸ್ ಮಾಡಬೇಕು. ಡಿಪ್ರಿಸಿಯೇಷನಲ್ಲಿ 2 ಥರ ಡಿಪ್ರಿಸಿಯೇಷನ್: ನಾರ್ಮಲ್ ಡಿಪ್ರಿಸಿಯೇಷನ್ ಹಾಗೆ ಅಡಿಷನಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಇರುತ್ತೆ. ಈಗ ಫಸ್ಟ್ ಕೊಟ್ಟಿರುವಂಥ ಅಸೆಟ್ ಕಂಪ್ಯೂಟರ್, ಅದರ ರಿಟರ್ನ್ ಡೌನ್ ವ್ಯಾಲ್ಯೂ ಏನಿದೆ ಅಂತಂದರೆ 1,40,000 ಕೊಟ್ಟಿದ್ದಾರೆ. ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದ ಕಂಪ್ಯೂಟರ್ ಈಸ್ 2 ಅಮೌಂಟ್ ಕಾಲಮ್ ಹಾಕೊಂಡಿದ್ದೀನಿ. ಈ ಲಾಸ್ಟ್ ಕಾಲಮಲ್ಲಿ ಇದು ಇನ್ನರ್ ಕಾಲಮ್, ಔಟರ್ ಕಾಲಮ್ ಅಲ್ಲ, ಡಿಪ್ರಿಸಿಯೇಷನ್ ಅಮೌಂಟ್ ಅಂತ ಒಂದು ಅಮೌಂಟ್ ಕಾಲಮ್ ಹಾಕೊಂಡಿದ್ದೀನಿ. ಅಲ್ಲಿ ಡಿಪ್ರಿಸಿಯೇಷನ್ ಬರೆದ್ರಾಯಿತು. ಏನಕ್ಕೆಂದರೆ ಲಾಸ್ಟ್ಗೆ ಕಂಪ್ಯೂಟ್ ದ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಅಂತ ಕ್ವಶನಲ್ಲಿ ಕೊಟ್ಟಿರೋದ್ರಿಂದ ಇಲ್ಲ ಡಿಪ್ರಿಸಿಯೇಷನನ್ನು ಹೊರಗಡೆ ಬರ್ಕೊಂಡು ಟೋಟಲ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತಾದರೆ ಒಂದೇ ಅಮೌಂಟ್ ಕಾಲಮ್ ಹಾಕೊಳ್ಳಿ. ನಾನು ಅದನ್ನು ಹೇಗೆ ಮಾಡಬೇಕು ಅಂತ ಲಾಸ್ಟಿಗೆ ತಿಳಿಸ್ತೇನೆ. ನಾನಿಲ್ಲಿ 2 ಅಮೌಂಟ್ ಕಾಲಮ್ ಹಾಕೊಂಡಿದ್ದೀನಿ. ಫಸ್ಟು ರಿಟರ್ನ್ ಡೌನ್ ವ್ಯಾಲ್ಯೂ ಬರೀಬೇಕು. ರಿಟರ್ನ್ ಡೌನ್ ವ್ಯಾಲ್ಯೂ 1,40,000 ಕೊಟ್ಟಿದ್ದಾರೆ. ದೆನ್ ಏನಾದರೂ ಹೊಸದಾಗಿ ಪರ್ಚೇಸ್ ಮಾಡ್ತಾ ಇದ್ದರೆ, ಕಂಪ್ಯೂಟರ್ನ ಏನಾದರೂ ಪರ್ಚೇಸ್ ಮಾಡ್ತಾ ಇದ್ದರೆ ಆ್ಯಡ್ ಮಾಡಬೇಕು. ಕ್ವಶನಲ್ಲಿ ಕೊಟ್ಟಿದ್ದಾರೆ ಪ್ರಿಚೇಸ್ಡ್ ಎ ನ್ಯೂ ಕಂಪ್ಯೂಟರ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 60,000 ಕೊಟ್ಟಿದ್ದಾರೆ. 60,000 ರೂಪಾಯಿದು ಹೊಸದಾಗಿ ಕಂಪ್ಯೂಟರ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಟೋಟಲ್ ಆಗಿ 1,40,000 ಪ್ಲಸ್ 60,000 2 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಆಯಿತು. ನಮ್ಮ ಹತ್ರ 2 ಲಕ್ಷ ರೂಪಾಯಿದು ಅಸೆಟ್ ಇದೆ. ಯಾವುದಾದ್ರೂ ಕಂಪ್ಯೂಟರ್ ಸೇಲ್ ಮಾಡಿರೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ? ಎಲ್ಲೂ ಕಂಪ್ಯೂಟರ್ ಸೇಲ್ ಆಗಿದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ಸೇಲ್ ಆಗಿದ್ರೆ ಲೆಸ್ ಮಾಡಬೇಕಿತ್ತು. ಏನಾದರೂ ಡ್ಯಾಮೇಜ್ ಆಗಿ ಇನ್ಶೂರೆನ್ಸ್ ಕ್ಲೈಮ್ ಸಿಕ್ಕಿದ್ರೆ ಅದನ್ನು ಲೆಸ್ ಮಾಡಬೇಕು. ಅದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡಲಿಲ್ಲ. ಟೋಟಲ್ ಆಗಿ ಈಗ ನಮ್ಮ ಹತ್ರ 2 ಲಕ್ಷ ರೂಪಾಯಿದು ಕಂಪ್ಯೂಟರ್ ಇದೆ. ಸೊ ಇದಕ್ಕೆ ನಾವೀಗ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ 2 ಥರದ ಡಿಪ್ರಿಸಿಯೇಷನ್ ಬರುತ್ತೆ: ನಾರ್ಮಲ್ ಡಿಪ್ರಿಸಿಯೇಷನ್, ಅಡಿಷನಲ್ ಡಿಪ್ರಿಸಿಯೇಷನ್. ಯಾವಾಗ ಅಡಿಷನಲ್ ಡಿಪ್ರಿಸಿಯೇಷನ್ ಬರುತ್ತೆ ಅಂತಂದರೆ, ನಾನಿಲ್ಲಿ ಫಾರ್ಮೆಟಲ್ಲಿ ಹೇಳಿದ್ದೆ, ಅಡಿಷನಲ್ ಡಿಪ್ರಿಸಿಯೇಷನ್ ಬರೋದು ನ್ಯೂ ಪ್ಲಾಂಟ್ ಆ್ಯಂಡ್ ಮಿಷನರಿಯನ್ನು ಪರ್ಚೇಸ್ ಮಾಡಿದರೆ ಮಾತ್ರ ಅಡಿಷನಲ್ ಡಿಪ್ರಿಸಿಯೇಷನ್ ಬರುತ್ತೆ. ಈ ಪ್ರಾಬ್ಲಮ್ನಲ್ಲಿ ಎಲ್ಲೂ ಕೂಡ ನ್ಯೂ ಪ್ಲಾಂಟ್ ಆ್ಯಂಡ್ ಮಿಷನರಿಯನ್ನು ಪರ್ಚೇಸ್ ಮಾಡಲಿಲ್ಲ, ಕಂಪ್ಯೂಟರನ್ನು ಪರ್ಚೇಸ್ ಮಾಡಿದ್ದು. ನ್ಯೂ ಕಂಪ್ಯೂಟರನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಅಡಿಷನಲ್ ಡಿಪ್ರಿಸಿಯೇಷನ್ ಬರಲ್ಲ. ಓನ್ಲಿ ನಾರ್ಮಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಆಯಿತು. ನಾರ್ಮಲ್ ಡಿಪ್ರಿಸಿಯೇಷನ್, ನಾನಿಲ್ಲಿ ಶಾರ್ಟ್ ಫಾರ್ಮ್ ಬರಿತಾ ಇದ್ದೀನಿ. ನಾರ್ಮಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಎಷ್ಟು ಅಮೌಂಟಿಗೆ ಕ್ಯಾಲ್ಕುಲೇಷನ್ ಮಾಡಬೇಕು? ನಮ್ಮ ಹತ್ರ ಇರುವಂಥ ಬ್ಯಾಲೆನ್ಸ್ ಅಮೌಂಟಿಗೆ ಕ್ಯಾಲ್ಕುಲೇಷನ್ ಮಾಡಬೇಕು. ಬಟ್ ಅದಕ್ಕಿಂತ ಮುಂಚೆ ಪರ್ಚೇಸ್ ಮಾಡಿರುವಂಥ ಕಂಪ್ಯೂಟರ್ ನಮ್ಮ ಹತ್ರ ಎಷ್ಟು ದಿನ ಇದೆ ಅನ್ನೋದನ್ನು ನಾವು ನೋಡಬೇಕಿತ್ತು. ಬಟ್ ಈ ಪ್ರಾಬ್ಲಮ್ನಲ್ಲಿ ಎಲ್ಲೂ ಕೂಡ ಹೊಸದಾಗಿ ಪರ್ಚೇಸ್ ಮಾಡಿರುವಂಥ ಕಂಪ್ಯೂಟರ್ ಯಾವ ಡೇಟಿಗೆ ಪರ್ಚೇಸ್ ಆಗಿದೆ ಅಂತ ಇನ್ಫಾರ್ಮೇಷನ್ ಕೊಡಲಿಲ್ಲ. ಸೊ ಏನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾಗ ಹೋಲ್ ಇಯರ್ ನಮ್ಮ ಹತ್ರ ಆ ಕಂಪ್ಯೂಟರ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಹೋಲ್ ಇಯರ್ ಅಂತಂದರೆ ಮೋರ್ ದ್ಯಾನ್ 180 days. ಫುಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. 2 ಲ್ಯಾಕಿಗೆ ರೇಟ್ ಆಫ್ ಡಿಪ್ರಿಸಿಯೇಷನ್ ಕ್ವಶನಲ್ಲಿ ಕೊಟ್ಟಿದ್ದಾರೆ. 2 ಲ್ಯಾಕ್ ಇಂಟು ರೇಟ್ ಆಫ್ ಡಿಪ್ರಿಸಿಯೇಷನ್ ಕಂಪ್ಯೂಟರ್ಗೆ ಕೊಟ್ಟಿರುವಂಥದ್ದು 40%. 2 ಲ್ಯಾಕಿಗೆ 40% ಮಾಡಿದಾಗ 4 2 8, 80,000 ಆಗುತ್ತೆ. ಸೊ 2 ಲ್ಯಾಕ್ ಮೈನಸ್ 80,000 ಮಾಡಿದಾಗ ಬರುವಂಥ ಆನ್ಸರ್ 1,20,000 ಆಗುತ್ತೆ. ಅಲ್ಲಿಗೆ ಕಂಪ್ಯೂಟರ್ ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ಈ ಡಿಪ್ರಿಸಿಯೇಷನ್ ಅಮೌಂಟನ್ನು ಔಟರ್ ಕಾಲಮಿಗೆ ಬರೆದ್ರಾಯಿತು. ಏನಕ್ಕೆಂದರೆ ಲಾಸ್ಟಿಗೆ ಡಿಪ್ರಿಸಿಯೇಷನನ್ನು ಟೋಟಲ್ ಮಾಡಲಿಕ್ಕಿರುತ್ತೆ. ಫೈಂಡ್ ಔಟ್ ದ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಅಂತ ಕೊಟ್ಟಿರೋದ್ರಿಂದ ಟೋಟಲ್ ಆಗಿ ಎಷ್ಟು ಡಿಪ್ರಿಸಿಯೇಷನ್ ಆಗುತ್ತೆ ಅಂತ ಹೇಳಿ ಕೌಂಟ್ ಮಾಡಲಿಕ್ಕಿರುತ್ತೆ. ಹಾಗಾಗಿ ನಾನಿಲ್ಲಿ ಡಿಪ್ರಿಸಿಯೇಷನ್ ಅಮೌಂಟನ್ನು ಮಾತ್ರ ಹೊರಗಡೆ ಬರೆದಿದ್ದೀನಿ. ಅಲ್ಲಿಗೆ ಕಂಪ್ಯೂಟರ್ ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ಅದೇ ಥರ ಟೈಪ್ ರೈಟರಿಗೆ ಕ್ಯಾಲ್ಕುಲೇಷನ್ ಮಾಡಬೇಕು. ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದ ಟೈಪ್ ರೈಟರ್ ರಿಟರ್ನ್ ಡೌನ್ ವ್ಯಾಲ್ಯೂ ಎಷ್ಟಿದೆ ಅಂತಂದರೆ 30,000 ಇದೆ. ಯಾವುದಾದ್ರೂ ಅಸೆಟನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ, ಟೈಪ್ ರೈಟರ್ ಮತ್ತೆ ಏನಾದರೂ ಪರ್ಚೇಸ್ ಮಾಡ್ತಾ ಇದ್ದಾರಾ? ಟೈಪ್ ರೈಟರ್ ಪರ್ಚೇಸ್ ಮಾಡ್ತಾ ಇಲ್ಲ. ಪರ್ಚೇಸ್ ಮಾಡಿದರೆ ಆ್ಯಡ್ ಮಾಡಬೇಕಿತ್ತು. ಸೊ ಬ್ಯಾಲೆನ್ಸ್ 3 ಲ್ಯಾಕ್ ಆಗುತ್ತೆ. ಟೈಪ್ ರೈಟರನ್ನು ಸೇಲ್ ಮಾಡಿದರೆ ಅಥವಾ ಇನ್ಶೂರೆನ್ಸ್ ಕ್ಲೈಮ್ ಸಿಕ್ಕಿದ್ರೆ ಲೆಸ್ ಮಾಡಬೇಕಿತ್ತು. ಯಾವುದೇ ಥರ ಸೇಲ್ ಆಗಲಿಲ್ಲ, ಇನ್ಶೂರೆನ್ಸ್ ಕ್ಲೈಮ್ ಕೂಡ ಸಿಕ್ಕಿಲ್ಲ. ದೆನ್
ಬ್ಯಾಲೆನ್ಸ್ 3 ಲ್ಯಾಕೆ ಬರುತ್ತೆ. ಈ 3 ಲ್ಯಾಕಿಗೆ ಡಿಪ್ರಿಸಿಯೇಷನ್ ಮಾಡಬೇಕು. ನಮ್ಮ ಹತ್ರ ಹೋಲ್ ಇಯರ್ ರಿಟರ್ನ್ ಡೌನ್ ವ್ಯಾಲ್ಯೂ ಆನ್ 1/4/2024 ಅಂತ ಕೊಟ್ಟಿದ್ದಾರೆ. ಅಸೆಸ್ಮೆಂಟ್ ಇಯರ್ ಕೊಟ್ಟಿರೋದು 24-25, ಪ್ರೀವಿಯಸ್ ಇಯರ್ 23-24 ಆಗುತ್ತೆ. 23-24 ಅಂತಂದ್ರೆ ಇಡೀ ವರ್ಷ ನಮ್ಮ ಹತ್ರ ಅಸೆಟ್ ಇರುತ್ತೆ. ಸೊ ಡೈರೆಕ್ಟ್ ಆಗಿ 3 ಲ್ಯಾಕಿಗೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. 3 ಲ್ಯಾಕ್ ಇಂಟು ನಮ್ಮ ಹತ್ರ ಇರುವಂಥ ಬ್ಯಾಲೆನ್ಸ್ ಇರುವಂಥ ಅಸೆಟ್ 3 ಲ್ಯಾಕ್ ಇಂಟು 15%. 15 ಮೂರ್ಲಿ 45,000, 45,000 ರೂಪಾಯಿ ಡಿಪ್ರಿಸಿಯೇಷನ್ ಆಗುತ್ತೆ. 3 ಲ್ಯಾಕಲ್ಲಿ 45,000 ಲೆಸ್ ಮಾಡಿದಾಗ ಬರುವಂಥ ಆನ್ಸರ್ 2,55,000 ರಿಟರ್ನ್ ಡೌನ್ ವ್ಯಾಲ್ಯೂ ಎಟ್ ದ ಎಂಡ್. ಇಲ್ಲಿ ನಮಗೆ ಸಿಕ್ಕಿರುವಂಥ ಡಿಪ್ರಿಸಿಯೇಷನ್ ಎಷ್ಟು? 45,000. ನೀವು ಎಕ್ಸಾಮ್ನಲ್ಲಿ ಲೆಂತಿ ಆಗುತ್ತೆ ಅಂದ್ಕೊಂಡ್ರೆ ಪರ್ಚೇಸು ಸೇಲ್ಸ್ ಎಲ್ಲ ಬರೀಬೇಕು ಅಂತಿಲ್ಲ. ಪರ್ಚೇಸ್ ಆದರೆ ಮಾತ್ರ ಆ್ಯಡ್ ಮಾಡಿ, ಇಲ್ಲಾಂದರೆ ಪರ್ಚೇಸ್ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಸೇಲ್ಸು ಬರೀದೇ ಇರ್ಬೋದು. ಪರ್ಚೇಸ್ ಆಗಿದ್ದರೆ ಬರೀಲೇಬೇಕಾಗತ್ತೆ, ಪರ್ಚೇಸ್ ಆಗದೇ ಇದ್ದಾಗ ಬರೀದೇ ಇದ್ರೂ ಆಗುತ್ತೆ. ಅಲ್ಲಿಗೆ ಟೈಪ್ ರೈಟರ್ ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ನೆಕ್ಸ್ಟ್ ಇರುವಂಥದ್ದು ಫರ್ನಿಚರ್. ಸೊ ನಾನಿಲ್ಲಿ ಫರ್ನಿಚರ್ಗೆ ಪರ್ಚೇಸ್ ಮತ್ತು ಸೇಲ್ಸ್ ಏನೂ ಬರ್ಕೊಂಡಿಲ್ಲ, ಏನಕ್ಕೆಂದರೆ ಯಾವುದೇ ಥರ ಪರ್ಚೇಸ್ ಸೇಲ್ಸ್ ಆಗಲಿಲ್ಲ. ಫರ್ನಿಚರ್ ಇರುವಂಥ ಅಮೌಂಟ್ ಎಷ್ಟಿದೆ ಅಂತಂದರೆ ರಿಟರ್ನ್ ಡೌನ್ ವ್ಯಾಲ್ಯೂ ಫರ್ನಿಚರಿನ ರಿಟರ್ನ್ ಡೌನ್ ವ್ಯಾಲ್ಯೂ 1 ಲ್ಯಾಕ್ ಇದೆ. ಯಾವುದೇ ಥರ ಪರ್ಚೇಸ್ ಆಗಿಲ್ಲ, ಸೇಲ್ಸು ಆಗಲಿಲ್ಲ, ಇನ್ಶೂರೆನ್ಸ್ ಕ್ಲೈಮು ಸಿಗಲಿಲ್ಲ. ಡೈರೆಕ್ಟಾಗಿ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಓನ್ಲಿ ನಾರ್ಮಲ್ ಡಿಪ್ರಿಸಿಯೇಷನ್ ಮಾತ್ರ. ರಿಟರ್ನ್ ಡೌನ್ ವ್ಯಾಲ್ಯೂ 1 ಲ್ಯಾಕ್, ಡಿಪ್ರಿಸಿಯೇಷನ್ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅಂದರೆ 10% ಕೊಟ್ಟಿದ್ದಾರೆ. ನಾರ್ಮಲ್ ಡಿಪ್ರಿಸಿಯೇಷನ್ ಪ್ರಕಾರ 1 ಲ್ಯಾಕ್ ಇಂಟು 10%, 10,000 ವ್ಯಾಲ್ಯೂ ಕಮ್ಮಿ ಆಗುತ್ತೆ. 1 ಲಕ್ಷದಲ್ಲಿ 10,000 ಕಳೆದು 90,000 ಬರೆದ್ರಾಯಿತು. ಅದು ರಿಟರ್ನ್ ಡೌನ್ ವ್ಯಾಲ್ಯೂ ಎಟ್ ದ ಎಂಡ್. ಸೊ ಇಲ್ಲೂ ಕೂಡ ಅದೇ ಥರನೇ ಡಿಪ್ರಿಸಿಯೇಷನ್ ಅಮೌಂಟನ್ನು ಔಟರ್ ಕಾಲಮಿಗೆ ಬರ್ಕೊಳ್ಬೇಕು. ಡಿಪ್ರಿಸಿಯೇಷನ್ ಅಮೌಂಟ್ 10,000 ಇದೆ. ಸೆಕೆಂಡ್ ಕೇಸ್ನಲ್ಲಿ ಅದೇ ಥರನೇ ಫಸ್ಟ್ ಕೇಸ್ನಲ್ಲೂ ಡಿಪ್ರಿಸಿಯೇಷನ್ ಅಮೌಂಟನ್ನು ಔಟರ್ ಕಾಲಮಿಗೆ ಬರ್ಕೊಂಡ್ವಿ. ಟೈಪ್ ರೈಟರಿಗೂ ಡಿಪ್ರಿಸಿಯೇಷನನ್ನು ಔಟರ್ ಕಾಲಮಿಗೆ ಬರ್ದಿದ್ದೀವಿ. ಇಲ್ಲೂ ಅಷ್ಟೇ ಡಿಪ್ರಿಸಿಯೇಷನ್ ಅಮೌಂಟನ್ನು ಔಟರ್ ಕಾಲಮಿಗೆ ಬರೀಬೇಕು. ದೆನ್ ನೆಕ್ಸ್ಟ್ ಇರುವಂಥದ್ದು ಆಫೀಸ್ ಬಿಲ್ಡಿಂಗ್. ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದ ಆಫೀಸ್ ಬಿಲ್ಡಿಂಗ್ ಈಸ್ 5 ಲ್ಯಾಕ್. ಆಫೀಸ್ ಬಿಲ್ಡಿಂಗಿಗೆ ಒಂದಷ್ಟು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಆಫೀಸ್ ಬಿಲ್ಡಿಂಗ್ ಪರ್ಚೇಸ್ ಮಾಡಿದ್ದು, ಆಫೀಸ್ ಬಿಲ್ಡಿಂಗಿನ ರಿಟರ್ನ್ ಡೌನ್ ವ್ಯಾಲ್ಯೂ 5 ಲ್ಯಾಕ್ ಇದೆ. ದೆನ್ ಪರ್ಚೇಸ್ ಆಗಿರೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಪರ್ಚೇಸ್ಡ್ ಎ ನ್ಯೂ ಆಫೀಸ್ ಬಿಲ್ಡಿಂಗ್ rupees 40 ಲ್ಯಾಕ್ ಇನ್ 1/12/2023. ಹೊಸದಾಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಪರ್ಚೇಸ್ ಮಾಡಿದ್ರು ಡೇಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. 1/12/2023 ಪರ್ಚೇಸ್ ಮಾಡ್ತಾ ಇರೋವಂಥದ್ದು. ಪರ್ಚೇಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 40 ಲ್ಯಾಕ್ ಕೊಟ್ಟಿದ್ದಾರೆ. ಸೊ 40 ಲ್ಯಾಕ್ ಪ್ಲಸ್ 5 ಲ್ಯಾಕ್ ಟೋಟಲ್ ಆಗಿ ನಮ್ಮ ಹತ್ರ 45 ಲಕ್ಷ ರೂಪಾಯಿದು ಅಸೆಟ್ ಆಯಿತು. 45 ಲ್ಯಾಕ್ ಆಯಿತು. ದೆನ್ ಲೆಸ್ ಸೇಲ್ ಆಫ್ ಅಸೆಟ್ಸ್, ಸೋಲ್ಡ್ ಆಫ್ ಆಫೀಸ್ ಬಿಲ್ಡಿಂಗ್ ಅಂತ ಕೊಟ್ಟಿದ್ದಾರೆ. 15 ಲಕ್ಷ ರೂಪಾಯಿದು ಸೇಲ್ ಮಾಡ್ತಾ ಇದ್ದಾರೆ. ಸೇಲ್ ಆಗಿದ್ದನ್ನು ಲೆಸ್ ಮಾಡಬೇಕು. ಇನ್ಶೂರೆನ್ಸ್ ಕ್ಲೈಮ್ ಸಿಕ್ಕಿದ್ರು ಲೆಸ್ ಮಾಡಬೇಕು. 45ರಲ್ಲಿ 15 ಲಕ್ಷದ ಹೋದರೆ ನಮ್ಮ ಹತ್ರ ಈಗ ಇರುವಂಥದ್ದು 30 ಲಕ್ಷ ರೂಪಾಯಿದು ಅಸೆಟ್ ಮಾತ್ರ. ಈಗ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡೋದಕ್ಕಿಂತ ಮುಂಚೆ ಪರ್ಚೇಸ್ ಮಾಡಿರುವಂಥ ಅಸೆಟ್ ನಮ್ಮ ಹತ್ರ ಎಷ್ಟು ದಿನ ಇದೆ ಅನ್ನೋದನ್ನು ಫಸ್ಟು ಲೆಕ್ಕ ಹಾಕಬೇಕು. ಪರ್ಚೇಸ್ ಮಾಡಿದ್ದು ಡಿಸೆಂಬರಲ್ಲಿ. ಸೊ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಡಿಸೆಂಬರ್ 1ನೇ ತಾರೀಕು ಪರ್ಚೇಸ್ ಆಗಿದ್ದರಿಂದ ಡಿಸೆಂಬರನ್ನು ಕನ್ಸಿಡರ್ ಮಾಡಬೇಕಿತ್ತು. ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 4 ತಿಂಗಳು ನಮ್ಮ ಹತ್ರ ಅಸೆಟ್ ಇರುತ್ತೆ. ತಿಂಗಳಿಗೆ 30 ದಿನ ಅಂತಂದರೆ 4 ಮೂರ್ಲಿ 12, 120 ದಿನ ನಮ್ಮ ಹತ್ರ ಅಸೆಟ್ ಇರುತ್ತೆ. ಸೊ 180 ದಿನಕ್ಕಿಂತ ಕಮ್ಮಿ ದಿನ ನಮ್ಮ ಹತ್ರ ಅಸೆಟ್ ಇದೆ. ಲೆಸ್ ದ್ಯಾನ್ 180 ಡೇಸ್ ನಮ್ಮ ಹತ್ರ ಅಸೆಟ್ ಇದೆ. ಸೊ ಹಾಗಾಗಿ ಹಾಫ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಬಟ್ ಇಲ್ಲೊಂದು ಸ್ವಲ್ಪ ಟ್ವಿಸ್ಟ್ ಇದೆ ನೋಡಿ. ಒಂದು ವೇಳೆ ಈ ಪ್ರಾಬ್ಲಮ್ನಲ್ಲಿ ಹೊಸದಾಗಿ ಪರ್ಚೇಸ್ ಮಾಡಿರೋ ಅಸೆಟ್ ವ್ಯಾಲ್ಯೂ ಎಷ್ಟಿದೆ ಅಂತಂದರೆ 40 ಲ್ಯಾಕ್ ಇದೆ. 40 ಲ್ಯಾಕ್ ಇರೋ ಬದಲು 10 ಲ್ಯಾಕ್ ಇದ್ದರೆ ಅವಾಗ ನೀವು ಹೇಗೆ ಮಾಡಬೇಕಿತ್ತು ಅಂತಂದರೆ, ಟೋಟಲ್ ಆಗಿ ನಮ್ಮ ಹತ್ರ 30 ಲಕ್ಷ ರೂಪಾಯಿದು ಅಸೆಟ್ ಇದೆ. 30 ಲಕ್ಷದಲ್ಲಿ 10 ಲಕ್ಷ ರೂಪಾಯಿದು ಹೊಸದು. ಹಾಗಾದರೆ ಹಳೆ ಅಸೆಟ್ ಎಷ್ಟಾಗುತ್ತೆ? ಹಳೆ ಅಸೆಟ್ 20 ಲಕ್ಷ ಆಗುತ್ತೆ. 20 ಲಕ್ಷಕ್ಕೆ ಫುಲ್ ಡಿಪ್ರಿಸಿಯೇಷನ್ ಮಾಡಬೇಕು. 20 ಲಕ್ಷ ಇಂಟು ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ? 10% ಕೊಟ್ಟಿದ್ದಾರೆ. 20 ಲಕ್ಷ ಇಂಟು 10% ಮಾಡಿ ಉಳಿದಿರೋ 10 ಲಕ್ಷಕ್ಕೆ ಹಾಫ್ ಡಿಪ್ರಿಸಿಯೇಷನ್ ಮಾಡಬೇಕಿತ್ತು. ಹಾಫ್ ಏನಕ್ಕೆ ಅಂತಂದರೆ ನಮ್ಮ ಹತ್ರ ಇರೋದು 4 ತಿಂಗಳು ಮಾತ್ರ. ಲೆಸ್ ದ್ಯಾನ್ 180 ಡೇಸ್ ಹಾಫ್ ಡಿಪ್ರಿಸಿಯೇಷನ್ ಮಾಡಬೇಕಿತ್ತು. ಬಟ್ ಈಗ ಹೇಗಿದೆ ಅಂತಂದರೆ ನಮ್ಮ ಹತ್ರ ಇರೋವಂಥ ಅಸೆಟ್ ವ್ಯಾಲ್ಯೂಗಿಂತ ಪರ್ಚೇಸ್ ಮಾಡಿರೋ ಅಸೆಟ್ ವ್ಯಾಲ್ಯೂ ಜಾಸ್ತಿ ಇದೆ. ಸೊ ನೀವು ಇಲ್ಲಿ 40 ಲ್ಯಾಕ್ ಬರ್ಕೊಂಡು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಿದರೆ ರಾಂಗ್ ಆಗುತ್ತೆ. ಏನಕ್ಕೆ ಅಂದರೆ ನಮ್ಮ ಹತ್ರ ಈಗ ಇರುವಂಥದ್ದು 30 ಲ್ಯಾಕ್ ಮಾತ್ರ. ಸೊ ಡಿಪ್ರಿಸಿಯೇಷನ್ ಅನ್ನು ನೀವು 40 ಲ್ಯಾಕ್ ಮೇಲೆ ಕ್ಯಾಲ್ಕುಲೇಷನ್ ಮಾಡೋದಲ್ಲ, ನಮ್ಮ ಹತ್ರ ಇರೋವಂಥ 30 ಲ್ಯಾಕಿಗೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. 30 ಲ್ಯಾಕ್ ಇಂಟು ನಮ್ಮ ಹತ್ರ ಅಸೆಟ್ ಈಗ ಲೆಸ್ ದ್ಯಾನ್ 180 ಡೇಸ್ ಆಗಿರೋದ್ರಿಂದ, ಲೆಸ್ ದ್ಯಾನ್ 180 ಡೇಸ್ ನಮ್ಮ ಹತ್ರ ಅಸೆಟ್ ಇರೋದ್ರಿಂದ ಹಾಫ್ ಡಿಪ್ರಿಸಿಯೇಷನ್ ಮಾತ್ರ. ಡಿಪ್ರಿಸಿಯೇಷನ್ ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾರೆ? 10% ಕೊಟ್ಟಿದ್ದಾರೆ. 10 ಅರ್ಧ ಅಂತಂದರೆ 5% ಆಗುತ್ತೆ. 5% ಮಾತ್ರ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲಾಂದರೆ 10 ಇಂಟು ಹಾಫ್ ಬರ್ಕೊಂಡ್ರೂ ಆಗುತ್ತೆ. 30 ಲ್ಯಾಕ್ ಇಂಟು 5% ಮಾಡಿದಾಗ 5 ಮೂರ್ಲೆ 15, 1,50,000 ಡಿಪ್ರಿಸಿಯೇಷನ್ ಬರುತ್ತೆ. ಸೊ
30 ಲಕ್ಷದಲ್ಲಿ 1,50,000 ಕಳೆದ್ರೆ 28,50,000 ಆಗುತ್ತೆ. ಇಲ್ಲೂ ಅದೇ ಥರನೇ ಡಿಪ್ರಿಸಿಯೇಷನನ್ನು ಔಟರ್ ಕಾಲಮಲ್ಲಿ ಬರ್ಕೊಳ್ತಾ ಇದ್ದೀನಿ 1,50,000. ಲಾಸ್ಟ್ ಕೊಟ್ಟಿರುವಂಥ ಅಸೆಟ್ ನೋಡಿ, ಇಲ್ಲೆಲ್ಲ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಪರ್ಚೇಸ್ ಮಾಡಿದ್ದು 40 ಲ್ಯಾಕ್, ಏನಕ್ಕೆ 30 ಲ್ಯಾಕಿಗೆ ಕ್ಯಾಲ್ಕುಲೇಷನ್ ಮಾಡಿದ್ದು ಅಂತ. 40 ಲ್ಯಾಕ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಆಗಲ್ಲ. ಏನಕ್ಕೆ ಅಂದರೆ ಅದನ್ನು ಸೇಲ್ ಮಾಡಾಗಿದೆ. ನಮ್ಮ ಹತ್ರ ಈಗ ಇರುವಂಥದ್ದು 30 ಲ್ಯಾಕ್ ಮಾತ್ರ. ಸೊ ಈಗ ಇರೋವಂಥ ಏನು ಅಸೆಟ್ ವ್ಯಾಲ್ಯೂ ಇದೆಯೋ ಅದ್ರ ಮೇಲೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. 40 ಲ್ಯಾಕ್ ಮೇಲೆ ಕ್ಯಾಲ್ಕುಲೇಷನ್ ಮಾಡೋದು ಬೇಡ. ದೆನ್ ಸ್ಟಾಫ್ ಕ್ವಾರ್ಟರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸ್ಟಾಫ್ ಕ್ವಾರ್ಟರ್ಸ್ನ ವ್ಯಾಲ್ಯೂ 15 ಲ್ಯಾಕ್ ಇದೆ. ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದ ಅಸೆಟ್ 15 ಲ್ಯಾಕ್ ಇದೆ. ಯಾವುದೇ ಥರ ಅಸೆಟನ್ನು ಪರ್ಚೇಸ್ ಮಾಡಲಿಲ್ಲ, ಸೇಲು ಮಾಡಲಿಲ್ಲ. ಡಿಪ್ರಿಸಿಯೇಷನ್ ಅಂದರೆ ಸೆಕ್ಷನ್ 32 ಪ್ರಕಾರ ನಾರ್ಮಲ್ ಡಿಪ್ರಿಸಿಯೇಷನ್ ಮಾತ್ರ ಬರುತ್ತೆ. ಯಾವ ಅಸೆಟ್ಟಿಗೂ ಅಡಿಷನಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಲಿಲ್ಲ. ಏನಕ್ಕೆ ಅಂತಂದರೆ ಹೊಸದಾಗಿ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಪರ್ಚೇಸ್ ಆಗಲಿಲ್ಲ. ಎಲ್ಲೂ ಕೂಡ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಪರ್ಚೇಸ್ ಆಗಿರೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ಸೊ ಎಲ್ಲದಕ್ಕೂ ನಾರ್ಮಲ್ ಡಿಪ್ರಿಸಿಯೇಷನ್ನೇ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಇದು ಅದೇ ಥರನೇ ಸ್ಟಾಫ್ ಕ್ವಾರ್ಟರ್ಸ್ಗೆ ಡಿಪ್ರಿಸಿಯೇಷನ್ ಕೊಟ್ಟಿರೋದು 5%. 15 ಲ್ಯಾಕ್ ಇಂಟು 5%, 15 ಲ್ಯಾಕ್ ಇಂಟು 5%, 15 75,000 ರೂಪಾಯಿ ಡಿಪ್ರಿಸಿಯೇಷನ್ ಬರುತ್ತೆ. 15 ಲಕ್ಷದಲ್ಲಿ 75,000 ರೂಪಾಯಿ ಕಳೆದು 14,25,000 ರೂಪಾಯಿ ರಿಟರ್ನ್ ಡೌನ್ ವ್ಯಾಲ್ಯೂ ಎಟ್ ದ ಎಂಡ್ ಬರೆದ್ರೆ ಆಯ್ತು. 14,25,000 ಇದು ರಿಟರ್ನ್ ಡೌನ್ ವ್ಯಾಲ್ಯೂ ಎಟ್ ದ ಎಂಡ್. ಡಿಪ್ರಿಸಿಯೇಷನ್ ಎಷ್ಟು ಅಮೌಂಟ್ ಆಯಿತು? 75,000 ಆಯಿತು. ಕ್ವಶನಲ್ಲಿ ಏನು ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ರು? ಕಂಪ್ಯೂಟ್ ದ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್. ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಈಕ್ವಲ್ಸ್ ಈಗ ಔಟರ್ ಕಾಲಮಲ್ಲಿ ಏನೇನು ಅಮೌಂಟ್ ಬರ್ದಿದ್ರು ಅದೆಲ್ಲದನ್ನು ಟೋಟಲ್ ಮಾಡಿದ್ರೆ ಆಯಿತು. ಫಸ್ಟು ಕಂಪ್ಯೂಟರ್ದು ಡಿಪ್ರಿಸಿಯೇಷನ್ ಎಷ್ಟಿತ್ತು? 80,000 ಪ್ಲಸ್ ಟೈಪ್ ರೈಟರ್ದು ಡಿಪ್ರಿಸಿಯೇಷನ್ 45,000. ಸಾರಿ, ಇಲ್ಲೊಂದು ಕರೆಕ್ಷನ್ ಮಾಡ್ಕೊಳ್ಳಿ. ಟೈಪ್ ರೈಟರ್ ನಾನು ಇಲ್ಲಿ ಒಂದು 0 ಜಾಸ್ತಿ ಬರ್ದಿದ್ದೀನಿ. 30,000 ಇದೆ. ನಾನು ಇಲ್ಲಿ ಬ್ಯಾಲೆನ್ಸಲ್ಲಿ 3 ಲ್ಯಾಕ್ ಮಾಡ್ಕೊಂಡಿದ್ದೆ. ಒಂದು 0 ಎಲ್ಲದರಲ್ಲೂ ತೆಕ್ಕೊಳ್ಳಿ. 30,000ನಲ್ಲಿ 15% ಮಾಡಿದಾಗ 4,500 ಬರುತ್ತೆ. ಅಲ್ಲಿಗೆ ಬ್ಯಾಲೆನ್ಸ್ 25,500 ಆಗುತ್ತೆ. ಒಂದು 0 ಜಾಸ್ತಿ ಆಗಿತ್ತು, ಅದನ್ನು ಸರಿ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ ಡಿಪ್ರಿಸಿಯೇಷನಲ್ಲೂ ಒಂದು 0 ತೆಕ್ಕೊಂಡ್ರೆ ಆಯಿತು, 4,500. ಸೊ ಅಲ್ಲಿಗೆ ಟೋಟಲ್ ಡಿಪ್ರಿಸಿಯೇಷನ್ ಹೇಗೆ 80,000 ಪ್ಲಸ್ 4,500 ಪ್ಲಸ್ ನೆಕ್ಸ್ಟ್ ಇರುವಂಥ ಫರ್ನಿಚರಿನ ಡಿಪ್ರಿಸಿಯೇಷನ್ 10,000 ಪ್ಲಸ್ ಆಫೀಸ್ ಬಿಲ್ಡಿಂಗಿನ ಡಿಪ್ರಿಸಿಯೇಷನ್ 1,50,000 ಪ್ಲಸ್ ಸ್ಟಾಫ್ ಕ್ವಾರ್ಟರ್ಸ್ನ ಡಿಪ್ರಿಸಿಯೇಷನ್ 75,000. ಟೋಟಲ್ ಆಗಿ ಡಿಪ್ರಿಸಿಯೇಷನ್ ಎಷ್ಟು ಸಿಕ್ಕಿದೆ ಅಂತಂದರೆ 3,19,500. ಸೊ ಹೀಗೆ ನಾವು ಔಟರ್ ಕಾಲಮಿನ ಅಮೌಂಟನ್ನು ಆ್ಯಡ್ ಮಾಡಿದಾಗ ಡಿಪ್ರಿಸಿಯೇಷನ್ ಸಿಗುತ್ತೆ. ನಿಮಗೆ ಔಟರ್ ಕಾಲಮ್ ಹಾಕೊಳ್ಳಿ ಕನ್ಫ್ಯೂಷನ್ ಆಗುತ್ತೆ ಅಂತಂದರೆ ಎಲ್ಲೆಲ್ಲಿ ಡಿಪ್ರಿಸಿಯೇಷನ್ ಅಂತಿದೆಯೋ ಅದನ್ನೆಲ್ಲ ಟೋಟಲ್ ಮಾಡಿ ಬರೆದ್ರಾಯ್ತು. 80,000 ಪ್ಲಸ್ 4,500 ಪ್ಲಸ್ 10,000 ಪ್ಲಸ್ 1,50,000 ಪ್ಲಸ್ 75,000 ಮಾಡಿದ್ರು ಇದೇ ಆನ್ಸರ್ ಬರುತ್ತೆ. ಇನ್ನರ್ ಕಾಲಮ್ ಔಟರ್ ಕಾಲಮ್ ಕನ್ಫ್ಯೂಷನ್ ಆದರೆ ನಿಮಗೆ ಈ ಡಿಪ್ರಿಸಿಯೇಷನ್ ಕಾಲಮನ್ನು ಬಿಟ್ಟು ಹಾಗೆ ನೀವು ಮಾಮೂಲಿ ಹೇಗೆ ಮಾಡ್ತೀರೋ ಅದೇ ಥರನೇ ಮಾಡಿ ಲಾಸ್ಟಿಗೆ ಡಿಪ್ರಿಸಿಯೇಷನನ್ನು ಆ್ಯಡ್ ಮಾಡಿದ್ರೆ ಆಯಿತು. ಸೊ ಈ ಪ್ರಾಬ್ಲಮನ್ನು ಲಾಸ್ಟ್ ಇಯರಲ್ಲಿ 10 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. ಸಿಂಪಲ್ ಪ್ರಾಬ್ಲಮ್, ಡಿಪ್ರಿಸಿಯೇಷನ್ ಸಿಂಪಲ್ ಕ್ಯಾಲ್ಕುಲೇಷನ್. ಜಸ್ಟ್ ನಿಮ್ಮ ಹತ್ರ ಅಸೆಟ್ ಎಷ್ಟು ದಿನ ಇದೆ ಅಂತ ಹೇಳಿ ನಿಮಗೆ ಕೌಂಟ್ ಮಾಡ್ಲಿಕ್ಕೆ ಗೊತ್ತಾದರೆ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.